ಬೇರೆ ರೆಸಿಪಿ ನೋಡೋಣ. ಇದೊಂಥರ ಚೆನ್ನಾಗಿದೆ ಅಲ್ವಾ? ಹಿಂಗೂ ಟ್ರೈ ಮಾಡ್ಬೋದಾ? ಒಂದ್ಸಲಿ ನಾನೇ ಟ್ರೈ ಮಾಡ್ಬಿಡ್ಲಾ? ತಿಂತಾರೋ ಇಲ್ವೋ? ತಿಂತಾರೆ. ಎಲ್ಲ ತಿನ್ನೋ ಐಟಮ್ ಯಾಕೆ ಮಾಡ್ಬೇಕಾದ್ರೆ ಯಾಕೆ ತಿನ್ನಲ್ಲ? ಓಕೆ, ಇದನ್ನೇ ಫೈನಲೈಸ್ ಮಾಡ್ತೀನಿ. ಇವತ್ತು ಇದನ್ನ ಟ್ರೈ ಮಾಡ್ಲೇಬೇಕು. ಅಡುಗೆ ಮನೆಯಲ್ಲಿ ಬೇಕಾಗಿರೋ ಐಟಮ್ ಎಲ್ಲ ಇದೆಯಾ ಇಲ್ವಾ ಒಂದ್ಸಲಿ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾವ್ದಕ್ಕೂ ಇರ್ಲಿ ಇನ್ನೊಂದ್ 2 ರೆಸಿಪಿ ನೋಡ್ಕೊಂಡಿರೋಣ. ಅಕಸ್ಮಾತ್ ಅದೇನಾದ್ರು ಕೈ ಕೊಟ್ರೆ ಬೇರೆ ರೆಸಿಪಿ ಮಾಡೋಣ. ಇದೇನಿದು ಇವತ್ತು ಫೋನ್ ನೋಡ್ತಾ ಇದೀಯಾ ನಿಸರ್ಗ? ಓದ್ಕೊಳ್ಳೋದೆಲ್ಲ ಆಗೋಯ್ತಾ? ಅಕ್ಕ, ಓದ್ಕೊಂಡು ಬೋರ್ ಆಗ್ಬಿಟ್ಟಿದೆ ಅಕ್ಕ. ಅದಕ್ಕೆ ಇವತ್ತು ಏನಾದ್ರು ಸ್ಪೆಷಲ್ ಟ್ರೈ ಮಾಡೋಣ, ಒಂದು ಹೊಸ ಡಿಶ್ ಫೈಂಡ್ ಔಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಅದು ಸಿದ್ಧಾರ್ಥ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಹೆಂಗೆ? ಹೊಸ ಡಿಶ್ ಟ್ರೈ ಮಾಡ್ತೀಯಾ? ನಾರ್ಮಲ್ ಆಗಿ ನಾವು ಮಾಡಿದ್ರೆ ಆಯ್ತಪ್ಪ. ಅದರಲ್ಲೇ ಖುಷಿ ಪಟ್ಟು ತಿಂತಾರೆ ಸಿದ್ಧಾರ್ಥ ಅವರು. ಅದ್ರಲ್ಲೇನಿದೆ, ಹೊಸದಾಗಿ ಯಾಕೆ ಮಾಡ್ಬೇಕು? ಯಾವಾಗ್ಲೂ ಮಾಡೋದು ಇದ್ದಿದ್ದೆ ಅಕ್ಕ. ಅದಕ್ಕೆ ಇವತ್ತು ಸ್ಪೆಷಲ್ ಟ್ರೈ ಮಾಡಿ ಸಿದ್ಧಾರ್ಥ ಅವ್ರಿಗೆ ಒಳ್ಳೆ ರುಚಿ ಕೊಡೋಣ ಅಂತ. ಸರಿ ಆಯ್ತು, ನಿನ್ನಿಷ್ಟ. ಅದೇನೋ ಮಾಡು. ಅದಕ್ಕೆ ಏನೇನ್ ಬೇಕೋ ಹೇಳೋ, ಎಲ್ಲ ಹೊಂದಿಸ್ಕೊಡ್ತೀನಿ. ಅಕ್ಕ ಪರವಾಗಿಲ್ಲ, ಎಲ್ಲ ನಾನು ನೋಡ್ಕೋತೀನಲ್ಲ. ಇದ್ರಲ್ಲಿ ನಿನ್ ಸಹಾಯನೇ ಬೇಡ. ಎಲ್ಲ ನನ್ನ ಕೈ ರುಚಿನೇ ಇರ್ಬೇಕು. ಅಬ್ಬಾ ಅಬ್ಬಾ ಅಬ್ಬಾ, ಏನ್ ಪ್ರೀತಿ ಏನ್ ಪ್ರೀತಿ ಗಂಡನ ಮೇಲೆ. ಗಂಡನ್ಗೋಸ್ಕರ ಹೊಸ ಹೊಸ ರುಚಿ ಟ್ರೈ ಮಾಡ್ತಿದ್ಯಾ? ಸರಿ ಆಯ್ತು, ಮಾಡು. ಹ್ಞೂ ಅಕ್ಕ, ತುಂಬಾ ದಿವಸ ಆಯ್ತಲ್ವಾ ಅಡ್ಗೆ ಮನೆ ಕಡೆ ಬಂದು. ಇನ್ನೇನ್ ದಿವಸ ನೀವೇ ಮಾಡ್ತಾ ಇದೀರಾ. ಇವತ್ತು ಹೊಸದಾಗಿ ನಾನ್ ಮಾಡೋಣ ಅಂತ ಅಷ್ಟೇ. ಸರಿ ಸರಿ ಮಾಡು. ಬರೀ ಗಂಡಂಗ್ ಮಾತ್ರ ಮಾಡ್ಬೇಡ, ಎಲ್ಲಾರ್ಗು ಸೇರಿಸಿ ಮಾಡು. ನಾವು ಟ್ರೈ ಮಾಡ್ತೀವಿ. ಎಷ್ಟು ರುಚಿಯಾಗಿ ಬರುತ್ತೆ ಅಂತ ನೋಡೋಣ ನಿನ್ ಹೊಸ ಡಿಶ್. ಸರಿ ಅಕ್ಕ, ಆಯ್ತು. ನಾನು ಈಗಲೇ ಅಡ್ಗೆ ಮನೆಗೆ ಹೋಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೋತೀನಿ. ಏನ್ ಮಹಾ ಅಂದ್ರೆ 1 ಅವರ್ ಹಿಡಿಬೋದಷ್ಟೇ. ಅಷ್ಟೊತ್ತಿಗೆ ಸಿದ್ಧಾರ್ಥ ಅವ್ರು ಕೂಡ ಕಾಲೇಜಿಂದ ಬಂದ್ಬಿಡ್ತಾರೆ. ಸರ್ಪ್ರೈಸ್ ಮಸ್ತ್ ಇರುತ್ತಲ್ವಾ? ಸರಿ ನಿಸರ್ಗ, ಆದ್ರೆ ಹುಷಾರು. ಉಪ್ಪು ಖಾರ ಸ್ವಲ್ಪ ನೋಡ್ಕೊಂಡೆ ಹಾಕು. ಅದ್ರಲ್ಲಿ ಹೆಂಗ್ ಹೇಳಿದ್ರೋ ಹಂಗೆ ಹಾಕ್ಬಿಡ್ಬೇಡ. ಕೆಲವೊಂದ್ಸರಿ ಜಾಸ್ತಿ ಮಾಡುವಾಗ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಅಲ್ವಾ? ಹ್ಞೂ ಅಕ್ಕ, ಮದ್ವೆ ಆಗಿ ಬಂದ್ಮೇಲೆ ಅತ್ತೆ ಹತ್ರ ಅಡ್ಗೆ ಕಲ್ತಿದ್ದೀನಿ. ಪರವಾಗಿಲ್ಲ. ಜಾಸ್ತಿ ಮಾಡಿದ್ರೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕ್ಬೇಕು, ಕಡಿಮೆ ಅಡ್ಗೆ ಮಾಡಿದ್ರೆ ಉಪ್ಪು ಖಾರ ಕಡಿಮೆ ಹಾಕ್ಬೇಕು, ಅಷ್ಟೇ ತಾನೆ. ನಾನ್ ನೋಡ್ಕೊತೀನಿ ಬಿಡಿ. ನಿಸರ್ಗ, ಫಸ್ಟ್ ಅಡ್ಗೆ ಮಾಡ್ಬಿಡ್ತೀನಿ, ಆಮೇಲೆ ನೀನೇನೋ ಸ್ಪೆಷಲ್ ಡಿಶ್ ಆಮೇಲೆ ಟ್ರೈ ಮಾಡ್ಕೊಂತೀಯಾ ಪ್ಲೀಸ್? ಹೌದಾ? ಕೆಲಸ ಮಾಡೋಣ. ನೀವು ಮಾಡೋ ಅಡ್ಗೆಗೆ ನಾನು ಸಹಾಯ ಮಾಡ್ತೀನಿ. ಇವತ್ತು ಓದ್ಕೊಳೋದೇನು ಅಷ್ಟೊಂದಿಲ್ಲ ಅಕ್ಕ. ಕಂಪ್ಲೀಟ್ ಆಗೋಗಿದೆ. ಎಸ್ಸೆಲ್ಲಿ ಅಂತ ಓದಿದ್ದನ್ನೇ ಓದ್ಲಿ. ಸೊ ಎಷ್ಟೊತ್ತಾಗ್ಬೋದು ನಿಮ್ಮ ಅಡ್ಗೆ ಮುಗಿಯೋದಕ್ಕೆ? ಎಷ್ಟೊತ್ತಿಲ್ಲಮ್ಮ, ಮಹಾ ಅಂದ್ರೆ 1 ಗಂಟೆ ಅಷ್ಟೇ. ಓಕೆ ಓಕೆ, ಇನ್ನ ಸಿದ್ಧಾರ್ಥ ಅವ್ರು ಬರೋದಕ್ಕೆ ಇನ್ನ 3 ಅವರ್ ಟೈಮ್ ಇದೆ. ಆರಾಮಾಗಿ ಮಾಡ್ಬೋದು. ಬನ್ನಿ, ಇಬ್ರು ಸೇರ್ಕೊಂಡು ಮಾಡಿದ್ರೆ ಇನ್ನೂ ಬೇಗ ಆಗುತ್ತಲ್ಲ ಅಡಿಗೆ. ಸರಿ ಆಯ್ತು, ಬಾ. ಅಕ್ಕ, ತರಕಾರಿ ಎಲ್ಲ ತೆಕ್ಕೊಟ್ಬಿಡಿ. ಆಮೇಲೆ ಮಸಾಲೆಗೆ ಏನೇನ್ ಬೇಕೋ ಅದು ನೀವೆಲ್ಲ ಉಟ್ಕೊಳ್ಳಿ. ಅಷ್ಟೊತ್ತಿಗೆ ತರಕಾರಿ ಎಲ್ಲ ಹಚ್ಕೊಟ್ಟಿರ್ತೀನಿ ನಾನು. ಸರಿ ಜನಿ, ಕುಕ್ಕರಲ್ಲಿ ಫಸ್ಟ್ ಬೇಳೆ ಹಾಕಿಟ್ಬಿಡ್ತೀನಿ. ಈ ಕಡೆ ಕುಕ್ಕರಲ್ಲಿ ಅಕ್ಕಿ ತೊಳೆದಿರ್ತೀನಿ. ಅಷ್ಟೊತ್ತಿಗೆ ತರಕಾರಿ ಹಚ್ಚೋಷ್ಟೊತ್ತಿಗೆ ಅದು ಬೆಂದ್ಕೊಡುತ್ತೆ. ಸರಿ ಅಕ್ಕ. ನಿಸರ್ಗ, ನಿಮ್ಗೆ ಫ್ರಿಜ್ಜಲ್ಲಿ ಟೊಮೆಟೊ ಮತ್ತೆ ಕರಿಬೇವು ಕೊಡು. ಸರಿ ಅಕ್ಕ. ಚನ್ಯ ಎಲ್ಲೋದ್ಲು? ಅಡ್ಗೆ ಮನೇಲಿ ಇರ್ತಾಳೆ, ಹಿಂದೆಲ್ಲಿ ಇರ್ತಾಳೆ. ಅಯ್ಯೋ ರಾಮ, ನೀವಾ? ಎಷ್ಟು ಭಯ ಬಿದ್ನು. ಅಯ್ಯಯ್ಯೋ, ಇದೇನಿದು? ನಿಸರ್ಗ ಎಲ್ಲ ಇದ್ದಾಳ? ಏನ್ ಚನ್ಯ ಹೇಳೋದಲ್ವಾ? ನೀವ್ ಸಡನ್ ಸರ್ಪ್ರೈಸ್ ಕೊಟ್ರೆ ಹೆಂಗ್ ಗೊತ್ತಾಗುತ್ತೆ ನೀವ್ ಬರ್ತೀರಾ ಇಲ್ಲ ಅಂತ? ಅಯ್ಯೋ, ಏನಾಯ್ತು? ಯಾಕಕ್ಕ ಅಂಕಿಸ್ಕೊಂಡ್ರಿ? ನಿಮ್ ಭಾವ ಬಂದಿದ್ದೆ ಗೊತ್ತಾಗಿಲ್ಲ ನಿಸರ್ಗ. ಸಡನ್ ಆಗಿ ನೋಡಿದ್ನಲ್ಲ, ಭಯ ಬಿದ್ಬಿಟ್ಟೆ. ಭಾವ ನೋಡ್ ಭಯ ಬಿದ್ರಾ? ಇದೊಂಥರ ಚೆನ್ನಾಗಿದೆ. ಏನ್ ಭಾವ, ಎಷ್ಟೊಂದ್ ಭಯದಲ್ಲಿ ಇಟ್ಕೊಂಡಿದ್ದೀರಾ ನಮ್ಮ ಅಕ್ಕನ ನೀವು? ನಿಸರ್ಗ, ತಪ್ಪು ತಿಳ್ಕೊತಾ ಇದೀಯಾ? ಅವಳು ನನ್ನ ನೋಡಿ ಭಯ ಪಡಲ್ಲ, ನಾನೇ ಇವಾಗ ಅವಳನ್ನ ನೋಡಿ ಭಯ ಪಡಂಗಾಗಿದೆ. ಹೌದಾ ಅಕ್ಕ? ಅದೇನೋ ಮಂತ್ರ ನಂಗೂ ಸ್ವಲ್ಪ ಹೇಳ್ಕೊಡ್ತೀರಾ? ನಾನು ಸಿದ್ಧಾರ್ಥ ಸರ್ಗೆ ಭಯ ಪಡಿಸ್ಬಿಡ್ತೀನಿ. ಅಯ್ಯೋ ನಿಸರ್ಗ, ಹೋಗಿ ಹೋಗಿ ನಿಮ್ ಭಾವನ್ ಮಾತು ಕೇಳು. ಏನ್ ಬೇಕಿತ್ತು? ನೀರಾ, ಕಾಫಿ, ಟೀ? ಏನ್ ಬೇಕಾಗಿತ್ತು ರೀ? ಜನ್ಯ ನೀನೇ ಬೇಕಾಗಿತ್ತು ಕಣೆ. ಏನ್ ಮಾಡ್ಲಿ, ನಿಸರ್ಗ ಬೇರೆ ಇಲ್ಲೇ ಇದ್ದಾಳೆ. ಸುಮ್ನೆ ಹೋಗೋದು ಬೆಸ್ಟ್. ಬೇಡ ಬೇಡ, ಸುಮ್ನೆ ಹೋದ್ರೆ ಡೌಟ್ ಬೀಳ್ತಾರೆ. ಏನಾದ್ರೂ ಕಾಫಿನೋ ಟೀನೋ ಮಾಡಿಸ್ಕೊಳ್ಳೋದೇ ಬೆಸ್ಟ್. ರೀ, ನಿಮ್ಮನ್ನೇ ಕೇಳ್ತಾ ಇರೋದು. ನೀರ್ ಬೇಕಾ? ಹಾ, ನೀರ್ ಕೊಡು. ಬಾವಾ, ವಾಟರ್ ಬಾಟಲ್ ನೀರ್ ಇತ್ತಲ್ವಾ ಡೈನಿಂಗ್ ಟೇಬಲ್ ಮೇಲೆ? ಹೌದಲ್ಲ, ಸರಿ ನಾನು ಅಲ್ಲೇ ಹೋಗಿ ನೀರು ಕುಡಿತೀನಿ. ಸರಿ. ನಿಸರ್ಗ, ಏನ್ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಬಾವಾ, ಅಯ್ಯೋ ನಿಮ್ ಬಾವನ್ ಕತೆ ಕಟ್ಕೋ. ಬಾ, ಬೇಗ ಅಡಿಗೆ ಮುಗ್ಸೋಣ. ಸರಿ ಅಕ್ಕ, ಆಯ್ತು. ನಿಸರ್ಗ, ನಿನ್ಗೆ ಇಷ್ಟೆಲ್ಲ ಟೇಸ್ಟ್ ಇದೆ ಅಂತ ಗೊತ್ತಿರ್ಲಿಲ್ಲ ಕಣೆ. ಇದೆಲ್ಲ ಇಷ್ಟ ಅಂತಾನೆ ಗೊತ್ತಿರ್ಲಿಲ್ಲ ನನಗೆ. ನಿನ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಸಾಕಾಗೋಯ್ತು ಮಾರೈತಿ. ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ತುಂಬಾ ಶಾಕ್ ಆಗ್ತೀಯಾ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ನಿಸರ್ಗ. ನನಗನ್ಸುತ್ತೆ ನಾನ್ ತಗೊಂಡಿರೋ ಗಿಫ್ಟ್ ನಿನ್ಗೆ ಇಷ್ಟ ಆಗೇ ಆಗುತ್ತೆ ಅಂತ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದ್ರೆ? ಇಲ್ಲ, ಆತರ ಆಗೋದಕ್ಕೆ ಚಾನ್ಸೇ ಇಲ್ಲ. ಏನ್ ಡಿಫ್ರೆಂಟ್ ಟೇಸ್ಟ್ ನಿಸರ್ಗ ನಿಂದು. ವೆರಿ ನೈಸ್. ಐ ಆಮ್ ರಿಯಲಿ ಹ್ಯಾಪಿ ಕಣೆ. ಪ್ರೌಡ್ ಆಫ್ ಯು. ನಿನ್ಗೆ ಈ ತರ ಎಲ್ಲ ಇಷ್ಟ ಅಂತ ಗೊತ್ತಿರ್ಲಿಲ್ಲ. ನಾರ್ಮಲ್ ಆಗಿ ಹುಡುಗಿರು ಈ ತರ ಎಲ್ಲ ಇಷ್ಟ ಪಡೋದಿಲ್ಲ ಅಂದ್ರೆ ಕೆಲವೊಬ್ಬರು ಹುಡುಗಿರು ಅಷ್ಟೇ. ಅದ್ರಲ್ಲಿ ನೀನು ಒಬ್ಳಿದ್ಯಾ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ ಕಣೆ. ಹೇಗಿದ್ರು 2 ದಿವಸದಲ್ಲಿ ಎಕ್ಸಾಮ್ ಮುಗಿದೋಗುತ್ತೆ. ಹಾಗಾಗಿ ಈ ಗಿಫ್ಟ್ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ನೀನ್ ಪ್ರೆಗ್ನೆಂಟ್ ಇರೋದ್ರಿಂದ ಒಳ್ಳೆ ಅಭ್ಯಾಸ ಕೂಡ. ಓಕೆ, ನೋಡೋಣ. ನಿನ್ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದೀನಿ. ಅದ್ರಲ್ಲೂ ಹಾಫ್ ಡೇ ಬೇರೆ ರಜಾ ತಗೊಂಡು ಹೋಗಿ ಇದನ್ನೆಲ್ಲ ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಮಾರೈತಿ. ಅಕ್ಕ, ಅಡಿಗೆ ಕೆಲಸ ಎಲ್ಲ ಮುಗಿತಲ್ವಾ? ಇನ್ನೇನಾದ್ರೂ ಬಾಕಿ ಇದೆಯಾ? ಇನ್ನೇನಿಲ್ಲ ನಿಸರ್ಗ. ಇನ್ನ ಶುರು ಹಚ್ಕೋ. ಅದೇನೋ ಹೊಸ ರುಚಿ ಮಾಡ್ತೀನಿ ಅಂತಿದ್ದಲ್ಲ, ಮತ್ತೆ ನಾನು ಸಹಾಯ ಮಾಡ್ತೀನಿ ಅದಕ್ಕೆ.
ಇಲ್ಲ ಇಲ್ಲ ಇಲ್ಲ, ಅದ್ ನಾನೊಬ್ಳೇ ಮಾಡ್ಬೇಕು. ಅದು ಸಿದ್ಧಾರ್ಥ ಅವ್ರಿಗೋಸ್ಕರ ಮಾಡ್ತಾ ಇದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ, ಎಲ್ಲಾರ್ಗೂ ಆಗೋ ತರ. ಸರಿನಾ? ಏನ್ ನಿಸರ್ಗ ಇಷ್ಟೊಂದು ಹಠ ಹಿಡಿತೀಯ? ಅಲ್ಲ, ಒಬ್ಳೆ ಹೆಂಗ್ ಮಾಡ್ತೀಯಾ? ಸುಮ್ಮನೆ ಕಷ್ಟ ಆಗಲ್ವಾ? ಅದ್ರಲ್ಲಿ ಏನಿದೆ, ನಾನು ಸಹಾಯ ಮಾಡಿದ್ರೆ ಆಯ್ತಪ್ಪ. ಜನ್ಯ ಅಕ್ಕ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಸಿದ್ಧಾರ್ಥ ಅವ್ರಿಗೋಸ್ಕರನೇ ಮಾಡ್ತಾ ಇರೋದು. ಸೊ ನಾನೇ ಮಾಡ್ಬೇಕು. ಇದ್ರಲ್ಲಿ ನಿಮ್ಗೆ ಏನು ಸಹಾಯ ಇರಬಾರ್ದು, ಎಲ್ಲ ನಾನೇ ಮಾಡ್ಬೇಕು. ಸರಿ ಕಣಮ್ಮ, ನೀನೇ ಮಾಡು. ಅದೇನ್ ಮಾಡ್ತೀವೋ ಕುತ್ಕೊಂಡು ನೋಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀವು ನೋಡೋಂಗೂ ಇಲ್ಲ. ಇದು ಸರ್ಪ್ರೈಸ್ ಅಷ್ಟೇ. ಓಕೆ, ಒಂದೇ ಸಲ ನೀವು ಡಿಶ್ ಟೇಸ್ಟ್ ಮಾಡಿ ನೋಡ್ತೀರಾ. ನಾನು ಯಾವ ಪ್ರೋಸೆಸ್ ಎಲ್ಲ ಮಾಡ್ತೀನಿಲ್ಲ ನೋಡಂಗಿಲ್ಲಪ್ಪ. ಸರಿನಪ್ಪ, ಆಯ್ತು. ಇವಾಗ ಏನು, ನಾನು ಅಡಿಗೆ ಮನೇಲಿ ಇರಬಾರ್ದು, ಎಲ್ಲ ನೀನೇ ಮಾಡ್ಬೇಕು. ಅಟ್ಲೀಸ್ಟ್ ಏನೇನ್ ಬೇಕು ಅಂತ ಹೇಳು, ಐಟಮ್ ಮಾತ್ರ ಹೊಂದಿಸ್ಕೊಟ್ಟು ಹೋಗ್ತೀನಿ. ಅಕ್ಕ, ಇಷ್ಟೊತ್ತು ಅಡಿಗೆ ಮನೇಲಿ ಇದ್ದೆ ತಾನೆ, ನಾನು ಎಲ್ಲ ನೋಡ್ಕೊಂಡಿದ್ದೀನಿ. ಏನೇನ್ ಬೇಕು ಎಲ್ಲ ಇದೆ, ಎಲ್ಲೆಲ್ಲಿದೆ ಅಂತೆಲ್ಲ ನೋಡ್ಕೊಂಡಿದ್ದೀನಿ. ನಾನೇ ಮಾಡ್ತೀನಿ, ಪ್ಲೀಸ್ ಅಕ್ಕ. ಸರಿ ನಿಸರ್ಗ, ಅದೇನೋ ಮಾಡು. ಆದ್ರೆ ಹುಷಾರು, ಸ್ವಲ್ಪ ಉಪ್ಪು ಖಾರ ಎಲ್ಲ ಟೇಸ್ಟ್ ನೀನು ಮಾಡಿ ನೋಡು, ಆಮೇಲೆ ಎಲ್ಲಾರ್ಗು ಬಡಿಸಿದಂತೆ. ನನ್ ಮೇಲೆ ಡೌಟಾ ನಿಮ್ಗೆ? ನಾನು ಚೆನ್ನಾಗಿ ಅಡಿಗೆ ಮಾಡಲ್ವಾ? ಅಯ್ಯೋ, ಅಡಿಗೆ ಚೆನ್ನಾಗಿ ಮಾಡ್ತೀಯಾ? ಇದೇನು ಹೊಸ ರುಚಿ ಮಾಡ್ತೀನಿ ಅಂತಿದ್ಯಲ್ವಾ, ಅದಕ್ಕೆ ಹೇಳ್ತಾ ಇದೀನಿ. ಅದು ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಸುಮ್ಮನೆ ಹೋಗಿ, ಅದೇನು ಬಾವ ಕರಿತಾ ಇದಾರೆ ನೋಡೋಗಿ ನೀವು. ಆ ಸರಿ ನಮ್ಮ, ಆಯ್ತು. ಮೊದ್ಲು ಏನೇನ್ ಬೇಕು ಎಲ್ಲ ತೆಗೆದು ಜೋಡಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಏನೇನ್ ಹಾಕ್ಬೇಕು ಎಲ್ಲ ಕಟ್ ಮಾಡ್ಕೊತೀನಿ. ಅದಾದ್ಮೇಲೆ ಒಲೆ ಹಚ್ಚಿ ಅಡಿಗೆ ಶುರು ಮಾಡ್ತೀನಿ. ಹೌದು, ಇನ್ನೊಂದ್ಸಲಿ ಫೋನಲ್ಲಿ ನೋಡ್ಕೊಂಡ್ಲಾ? ಬೇಡ ಬೇಡ, ಅವ್ರಿಗಿಂತ ಚೆನ್ನಾಗೇ ಮಾಡ್ತೀನಿ ನಾನು. ಯೂಟ್ಯೂಬ್ ಅಲ್ಲಿ ತೋರಿಸಿರೋದಕ್ಕಿಂತ ಬೆಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ನಂದೇ ಆದ ಕೆಲವು ಸ್ಪೆಷಲ್ ಸ್ಪೈಸಿ ಮಸಾಲಾಸ್ ಆಡ್ ಮಾಡ್ಬಿಟ್ರೆ ಇನ್ನೂ ಬೆಸ್ಟ್ ಪ್ರಿಪೇರ್ ಆಗುತ್ತೆ ಇದು. ಒಂಚೂರು ಕೊತ್ತಂಬರಿ ತಗೊಂಡ್ರೆ, ಕೊತ್ತಂಬರಿ ಹಚ್ಚಾಕ್ಬಿಟ್ರೆ ಆಗೋಯ್ತು. ಆಹಾ, ಘಮ ಘಮ ಅಂತಿದೆ. ಟೇಸ್ಟ್ ನೋಡ್ಲಾ? ಬೇಡ ಬೇಡ, ಫಸ್ಟ್ ಸಿದ್ಧಾರ್ಥ ಅವರೇ ಟೇಸ್ಟ್ ಮಾಡ್ಲಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಕೆಲಸ ಮುಗೀತು, ಇನ್ನೇನಿದ್ರು ಸರ್ವ್ ಮಾಡೋದಷ್ಟೇ. ಮೊದಲು ಹೋಗಿ ಟೇಬಲ್ ಎಲ್ಲ ಕ್ಲೀನಾಗಿ ಒರೆಸಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಎಲ್ಲಾರನ್ನು ಕರೆದು ಎಲ್ಲಾರ್ಗು ಸರ್ವ್ ಮಾಡ್ತೀನಿ. ಟೇಸ್ಟ್ ನೋಡಿ ಎಲ್ಲ ಕಳೆದೋಗ್ಬಿಡ್ಬೇಕು. ಇನ್ನು ಸಿದ್ಧಾರ್ಥ ಅವ್ರು ಬಂದಿಲ್ವಾ? ವೇಟ್ ಮಾಡ್ಲಾ? ಫೋನ್ ಮಾಡ್ಲಾ? ಏನ್ ಮಾಡ್ಲಿ? ನಿಸರ್ಗ, ಆಯ್ತಾ? ಎಲ್ಲ ಮುಗೀತಾ? ಏನಾದ್ರೂ ಸಹಾಯ ಬೇಕಾ? ಇಲ್ಲ ಇಲ್ಲ ಅಕ್ಕ, ಎಲ್ಲ ಆಯ್ತು. ಸಿದ್ಧಾರ್ಥ ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಬಾ, ಡೈನಿಂಗ್ ಟೇಬಲ್ ಮೇಲೆಲ್ಲ ಸೆಟ್ ಮಾಡಿರೋಣ, ಅಷ್ಟೊತ್ತಿಗೆಲ್ಲ ಬರ್ತಾರೆ. ಅವರೇ ಬಂದ್ರೆ ಅನ್ಸುತ್ತೆ ಅಕ್ಕ. ನಾನು ಹೋಗಿ ಬಾಗಿಲು ತೆಗಿತೀನಿ. ಎಷ್ಟು ಖುಷಿ ನೋಡಿ ಹುಡುಗಿಗೆ. ಓಹೋ, ಏನಿವತ್ತು ಮೇಡಮ್ ಅವ್ರು ಬಾಗಿಲು ತೆಗಿತಾ ಇದ್ದೀರಾ? ರಾಧಕ್ಕ ಇಲ್ವಾ ಮನೇಲಿ? ರಾಧಕ್ಕ ಇಲ್ಲ, ಅದಕ್ಕೆ ನಾನೇ ಬಾಗಿಲು ತೆಗಿತಾ ಇದ್ದೀನಿ. ಇವಾಗ ಏನು, ನಾನು ಬಾಗಿಲು ತೆಗಿಬಾರ್ದಾ? ಬಾಗ್ಲಾಕೊಂಡು ಒಳಗಡೆ ಹೋಗ್ಲಾ? ಹಬ್ಬಬ್ಬಾ, ಏನ್ ಕೋಪ ಬರುತ್ತೆ ನೋಡು ಅಮ್ಮ ಅವ್ರಿಗೆ. ಸರಿ ಬಾ, ಏನಿವತ್ತು ಇಷ್ಟೊಂದು ಖುಷಿಯಾಗಿ ಕಾಣಿಸ್ತಾ ಇದೆಯಾ? ಏನೋ ಸ್ಪೆಷಲ್ ಇದೆ ಕಣ ಇವತ್ತು. ಹೌದು, ಮತ್ತೆ ಸ್ಪೆಷಲ್. ಬನ್ನಿ, ಆಮೇಲೆ ಗೊತ್ತಾಗುತ್ತೆ. ಒಂದು ಸರ್ಪ್ರೈಸ್ ನಿಮ್ಗೋಸ್ಕರ. ಏನು, ನನಗೋಸ್ಕರ ಸರ್ಪ್ರೈಸಾ? ಅದೇನಮ್ಮ? ಬನ್ನಿ ಹೇಳ್ತೀನಿ. ಇದೇನಿದು, ನಾನ್ ಸರ್ಪ್ರೈಸ್ ಕೊಡ್ಬೇಕು ಅನ್ಕೊಂಡ್ರೆ ನನ್ಗೆ ಸರ್ಪ್ರೈಸ್ ಕೊಡ್ತಿದ್ದಾಳೆ. ಏನಿರ್ಬೋದು? ಏನ್ ನಿಸರ್ಗ, ಸರ್ಪ್ರೈಸ್ ಅಂತ ಹೇಳಿ ರೂಮ್ ಕರ್ಕೊಂಡ್ ಬರ್ತಿದ್ಯಾ? ಸುಮ್ಮಿರ್ರಿ, ಅದಕ್ಕಲ್ಲ. ನನ್ಗೆ ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ. ಓಕೆ ಓಕೆ, ಆಮೇಲೆ ಹಂಗಾದ್ರೆ ಸರಿ, ಐ ಆಮ್ ರೆಡಿ. ಅಯ್ಯೋ ಕರ್ಮ ಕರ್ಮ, ಅದಕ್ಕಲ್ಲ ರೀ. ಫಸ್ಟ್ ನೀವು ಫ್ರೆಶ್ ಅಪ್ ಆಗಿ ಹೋಗ್ರಿ. ನಾನು ನಿಮ್ಗೆ ಕೊಡ್ಬೇಕು ಅಂದ್ರೆ ಸರ್ಪ್ರೈಸ್ ಕೊಡ್ಬೇಕು ಬೇಡವೋ? ಕೊಡ್ಬೇಕು, ಆದ್ರೆ ಸರ್ಪ್ರೈಸ್ಗಿಂತ ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಇಲ್ಲ ಇಲ್ಲ, ಇವಾಗ ಇದೆಲ್ಲ ಆಗೋದಿಲ್ಲ. ಹೋಗಿ ಮತ್ತೆ ನೋಡಿ ಕಿರ್ಸ್ಕೊಂಡ್ಬಿಡ್ತೀನಿ. ನಿಸರ್ಗ, ತುಂಬಾ ಮೋಸ ಇದು. ನೋಡು ಹೆಂಗ್ ಎದುರಿಸ್ತೇನೆ ನೀನು ಅಂತ. ಮತ್ತೆ ಸುಮ್ಮನೆ ಹೇಳಿದ್ ಮತ್ತೆ ಕೇಳ್ಬೇಕಪ್ಪ. ಸರಿ ಆಯ್ತು, ಫ್ರೆಶ್ ಅಪ್ ಆಗಿ ಬರ್ತೀನಿ. ಅದೇನ್ ಸರ್ಪ್ರೈಸ್ ಕೊಡು, ಅದಾದ್ಮೇಲೆ. ಅದಾದ್ಮೇಲೆ ಏನು ಇಲ್ಲ, ಸುಮ್ಮನೆ ಮಲ್ಕೊಬೇಕಷ್ಟೇ. ಹೌದಾ, ಸರಿ ಆಯ್ತು. ಹೋಗಿ ಎಲ್ಲ ಡೈನಿಂಗ್ ಟೇಬಲ್ ಎಲ್ಲ ಸೆಟ್ ಮಾಡ್ಬಿಡ್ತೀನಿ. ಅಷ್ಟೊತ್ತಿಗೆ ನೋಡಿ ಖುಷಿ ಆಗ್ಬಿಡ್ಬೇಕು, ನನ್ನ ಹೆಂಡತಿ ನನಗೋಸ್ಕರ ಏನು ಸ್ಪೆಷಲ್ ಆಗಿ ಮಾಡಿದಾಳೆ ಅಂತ. ಅಕ್ಕ, ಬಾವ ಅವ್ರನ್ನೂ ಕರೆದು ಬಿಡಿ, ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋಣ. ಓ, ಎಲ್ಲ ಸೆಟ್ ಮಾಡ್ಬಿಟ್ಟಾ? ನಾನು ಬರ್ತಿದ್ ನಮ್ಮ ಸಹಾಯಕ್ಕೆ. ಯಾಕೆ ಇವತ್ತು ನನ್ನ ಸಹಾಯನೇ ಬೇಡ ಅಂತಿದ್ಯಾ? ನೀವು ಬರ್ತೀರಾ ಅಂತ ಗೊತ್ತು, ಅದಕ್ಕೆ ನಿಮ್ಗೆ ಹೇಳ್ದಂಗೆ ಎಲ್ಲ ಸೆಟ್ ಮಾಡಿದೀನಿ. ಬೇಗ ಬಾವನ್ ಕರೀರಿ. ನಮ್ಗೆ ಎಕ್ಸೈಟ್ಮೆಂಟ್ ತಡಿಯಕ್ ಆಗ್ತಿಲ್ಲ. ಯಾವ ತರ ಆಗಿದೆಯೋ ಗೊತ್ತಿಲ್ಲ, ಟೇಸ್ಟ್ ಕೂಡ ಮಾಡಿಲ್ಲ. ಜನ್ಯ ಹೇಳಿದ್ನಲ್ಲ, ಟೇಸ್ಟ್ ಮಾಡು ಆಮೇಲೆ ಬಡ್ಸೋಣ ಅಂತ. ಇಲ್ಲ ಅಕ್ಕ, ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಹೋಗಿ ನೀವು ಬಾವನ್ ಕರೀರಿ. ಸರಿ ನಮ್ಮ, ಆಯ್ತು. ಬಾಬಾ ಬನ್ನಿ ಕುತ್ಕೊಳ್ಳಿ. ಏನಮ್ಮ ಇದು ನಿಸರ್ಗ, ಏನೋ ಘಮ ಘಮ ಅನ್ನಿಸ್ಬಿಟ್ಟಿದ್ಯಾ? ಸರಿ ಆಯ್ತು, ಏನೋ ಹೊಸದಾಗಿ ತಯಾರು ಮಾಡ್ದಂಗಿದ್ಯಾ? ಬಾಬಾ, ನಾನೇ ಮಾಡಿದ್ದು. ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ನೋಡ್ತಿದ್ರೇನೆ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ, ಇನ್ನು ತಿಂದ್ರೆ ಏನಣ್ಣ ಇದು ಸ್ಪೆಷಲ್ ಮಾಡಿಸ್ಬಿಟ್ಟಿದ್ದೀರಾ? ಸಿದ್ದು, ಇದಕ್ಕೆ ಸ್ಪೆಷಲ್ ಗೆಸ್ಟ್ ಯಾರು ಗೊತ್ತಾ? ನೀನೇ. ನಿನಗೋಸ್ಕರ ಈ ಸ್ಪೆಷಲ್ ಅರೇಂಜ್ಮೆಂಟ್ಸ್ ಎಲ್ಲ. ಏನು ನನಗ? ಯಾಕಣ ಇವತ್ತೇನಂತ ಸ್ಪೆಷಲ್? ಅದೇನೋ ಗೊತ್ತಿಲ್ಲ ಸಿದ್ದು, ನಿಸರ್ಗ ಮಾಡಿದಾಳೆ. ಬಾ ಟೇಸ್ಟ್ ಮಾಡೋಣ. ಜನ್ಯನು ಕರಿತೀನಿ ನೀರು. ಎಲ್ಲರೂ ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಅಮ್ಮ ಎಲ್ಲಿ? ಅಮ್ಮ ಎಲ್ಲೋದ್ರು? ಅತ್ತೆ ಕಾವ್ಯಕ್ಕನ ಮನೆಗೆ ಹೋಗಿದ್ದಾರೆ, ನಾಳೆ ಬರ್ತಾರೆ. ಹೌದಾ, ಸರಿ ಅದಕ್ಕೆ. ಸರಿ ಸರಿ ಆಯ್ತು, ಎಲ್ಲರೂ ಕುತ್ಕೊಳ್ಳಿ. ಅದೇನ್ರಿ ಹಂಗ್ ಮುಖ ನೋಡ್ತಿದ್ದೀರಾ? ತಿನ್ರಿ, ನಿಮಗೋಸ್ಕರನೇ ಮಾಡಿದೀನಿ. ಟೇಸ್ಟ್ ಮಾಡಿ ಬಾಬಾ, ಟೇಸ್ಟ್ ಮಾಡಿ. ಸಿದ್ದು, ಶುರು ಮಾಡಪ್ಪ. ಹೆಂಗಿದೆ ಸಿದ್ದು? ಮಾತಾಡೋ. ರೀ, ಯಾಕ್ರಿ ಹಂಗ್ ನಗ್ತಾ ಇದ್ರ? ಬಾವ ಕೇಳ್ತಾ ಇದ್ರ ತಾನೆ?
ಯಾವ ತರ ಇದೆ ಅಂತ ಟೇಸ್ಟ್ ಮಾಡಿದ್ರಿ ಅಲ್ವಾ, ಹೇಳಿ ಹೆಂಗಿದೆ ಅಂತ. ಏನಿದು ಹಿಂಗ್ ನಗ್ತಾವನಲ್ಲ ಇವನು. ಇವ್ನು ನಗ್ತಾ ಇರೋದ್ ನೋಡಿದ್ರೆ ಏನೋ ಎಡವಟ್ಟಾಗಿದೆ ಅಂತ ಅನ್ನಿಸ್ತೈತೆ. ಅಣ್ಣ, ಇದೆಲ್ಲ ನಾನೇ ತಿಂತೀನಿ, ನಾನೊಬ್ಬನೇ ತಿನ್ಬೇಕಣ್ಣ. ಪ್ಲೀಸ್, ನೀವ್ ಯಾರು ತಿನ್ಬೇಡಿ. ಏನು, ಎಲ್ಲ ನೀವೇ ತಿಂತೀರಾ? ಅಷ್ಟೊಂದು ರುಚಿಯಾಗಿದ್ಯಾ? ರೀ ಸುಮ್ಮನಿರ್ರಿ, ಪಾಪ ಬಾವ ಟೇಸ್ಟ್ ಮಾಡ್ಲಿ. ಬಾಬಾ ಟೇಸ್ಟ್ ಮಾಡಿ. ಅಣ್ಣ ಬೇಡ ಕಣ, ನನ್ ಕಣ್ಣು ಮಿಟಕಿಸ್ತಾ ಇರೋದ್ ನೋಡಿ ಆದ್ರೂ ಸುಮ್ನಿರೋ. ನೀನ್ ತಿಂದೆ ಅನ್ಕೋ, ಬೆಳಗ್ಗೆಗೆ ವಾಶ್ರೂಮ್ ಅಲ್ಲಿ ಪರ್ಮನೆಂಟ್ ಆಗಿ ಗೆದ್ದು ಬಿಡ್ತೀಯ. ಹೌದಾ? ಹಂಗಾದ್ರೆ ನಾನು ಟೇಸ್ಟ್ ಮಾಡೇ ಮಾಡ್ತೀನಿ. ಅಯ್ಯೋ ಅಣ್ಣ, ಬೇಡ ಬೇಡ, ನಿನ್ ಪ್ಲೇಟ್ ಕೊಡಿಲಿ, ಅದು ನಾನೇ ತಿಂತೀನಿ. ಅದಕ್ಕೆ ಆ ಪ್ಲೇಟ್ ಇಲ್ಲ ಕೊಡಿ. ಅಯ್ಯೋ ಯಾಕಪ್ಪ ಸಿದ್ಧಾರ್ಥ, ಅಲ್ಲ ನಿನಗ್ ಬೇಕಂದ್ರೆ ಇನ್ನೂ ಒಂಚೂರು ಬರ್ಸಿಸ್ಕೋ. ಅಷ್ಟೊಂದ್ ಇಷ್ಟ ಆಗಿದ್ರೆ ಇನ್ನೂ ಅಡಿಗೆ ಮನೇಲಿ ಇರ್ಬೇಕು ಅಲ್ವಾ ನಿಸರ್ಗ? ಪೂರಿ ಬೆಜ್ಜಾಗ್ ಮಾಡಿದೀನಿ, ಎಷ್ಟೊಂದ್ ಮಾಡಿದೀನಿ ಗೊತ್ತಾ? ಇಷ್ಟ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದೀನಿ. ನಿಸರ್ಗ, ಇದು ಎಲ್ಲಿ ನೋಡಿ ಕಲ್ತ್ಕೊಂಡೆ ಬಂಗಾರಿ? ಯಾರಮ್ಮ ನಿನ್ಗಿದೆಲ್ಲ ಕಲ್ಸಿದ್ದು? ರೀ ಯೂಟ್ಯೂಬ್ ನೋಡಿ ಕಲ್ತ್ಕೊಂಡಿದೀನಿ. ಎಷ್ಟು ಟೇಸ್ಟಿಯಾಗಿ ಮಾಡಿದೀನಲ್ವಾ? ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಮಾಡ್ತಾ ಮಾಡ್ತಾ ಇನ್ನೆಷ್ಟು ರುಚಿಯಾಗಿ ಮಾಡ್ಬೋದು ನಾನು. ಓಹೋ, ಯೂಟ್ಯೂಬ್ ನೋಡ್ ಮಾಡ್ದಾ? ಸರಿ ಸರಿ ನಿಸರ್ಗ, ಪ್ಲೀಸ್ ಇದೆಲ್ಲ ಅಡಿಗೆ ಮನೆಗೆ ತಗೊಂಡಡಿ, ನಾನು ಅಲ್ಲೇ ಕುತ್ಕೊಂಡು ಹೊಟ್ಟೆ ತುಂಬಾ ತಿಂತೀನಿ. ಓಕೆ? ಯಾಕ್ರಿ, ಅಕ್ಕ ಭಾವನ ಇಲ್ವಾ? ಅವರು ತಿಂತಾರೆ, ಸುಮ್ಮನಿರಿ. ಸಿದ್ದು, ನಿಂದು ಯಾಕೋ ಜಾಸ್ತಿ ಆಯ್ತು, ಕೊಡಿಲಿ, ನಾನು ಟೇಸ್ಟ್ ಮಾಡ್ಬೇಕು. ಅಯ್ಯೋ ಅಣ್ಣ, ತಿನ್ನು ತಿನ್ನು. ಅಯ್ಯಯ್ಯೋ, ಏನಿದು ಇಷ್ಟೊಂದು ಕೆಡ್ದಾಗಿದೆ? ಛೇ, ನಿಸರ್ಗ, ಯಾವ ವಿಡಿಯೋ ನೋಡ್ಕೊಂಡ್ ಮಾಡ್ದಮ್ಮ ನೀನು? ಅದಕ್ಕೆ ಪಾಪ ನನ್ ತಮ್ಮ ನೋಡು ಎಷ್ಟು ಕ್ಲಿಕ್ತಾ ನೋಡ್ತಾವನೆ. ಬಾಬಾ ಹೆಂಗಿದೆ ಹೇಳಿ, ಬಾಯ್ಬಿಟ್ಟು. ನಿಮ್ ಮನ್ಸಲ್ಲಿ ಅನ್ಕೊಂಡ್ರೆ ಯಾರಿಗೇನ್ ಗೊತ್ತಾಗುತ್ತೆ? ಹೇಳಿ ಬಾಬಾ. ಇನ್ನೇನು, ನಾವಿಬ್ರು ರುಚಿ ನೋಡಿದಂತೂ ಆಯ್ತು. ನೀವಿಬ್ರೆ ನೀವು ರುಚಿ ನೋಡ್ಬಿಡಿ. ಇನ್ ಯಾಕೆ ಪಾಪ, ನಿಮ್ಮನ್ನೆಲ್ಲ ಉಳ್ಸೋಣ ಅನ್ಕೊಂಡಿದ್ದೆ, ಅದು ನಿಮ್ ಕೈಯಲ್ಲಿಲ್ಲ. ಹೆಂಗಿದೆ ನನ್ ಚಿನ್ನ, ನನ್ ಬಂಗಾರ? ಯಾವ ತರ ಇದೆ? ಟೇಸ್ಟ್ ಮಾಡ್ದಲ್ಲ, ಹೇಳು. ಸೊ ಏನ್ರಿ ಹಿಂಗಿದೆ? ಒಂಚೂರು ಚೆನ್ನಾಗಿಲ್ಲ ನಿಜವಾಗ್ಲು. ಅದ್ರಲ್ಲಿ ಹೆಂಗ್ ತೋರ್ಸಿದ್ರು ಹಂಗೆ ಮಾಡಿದೀನ್ರಿ. ತುಂಬಾ ಬೇಜಾರಾಗ್ತಿದೆ ಬಾಬಾ. ರಿಯಲಿ ವೆರಿ ಸಾರಿ ಬಾಬಾ. ಅದ್ ಹೆಂಗ್ ನಗ್ತಿದ್ದೀರಾ ನೀವು ಇಷ್ಟು ಕೆಡ್ದಾಗಿರೋ ಟೇಸ್ಟ್ ತಿಂದು? ನಿಸರ್ಗ, ನಾನು ಹೇಳ್ದೆ ಅಲ್ಲೇ ಇರ್ತೀನಿ ನಾನು, ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಗೊತ್ತಾಗುತ್ತೆ ಅಂತ. ಅಕ್ಕ, ನಾನೇನು ಬೇರೆನೇ ಮಾಡಕ್ ಹೋದೆ, ಅದೇನೋ ಬೇರೆ ಆಗೋಯ್ತು. ರಿಯಲಿ ಸಾರಿ ಅಕ್ಕ. ಬಾಬಾ ಪ್ಲೀಸ್ ಸಾರಿ. ಪರವಾಗಿಲ್ಲ ನಿಸರ್ಗ, ಹೆಂಗೋ ಮಾಡಿದ್ಯಲ್ಲ, ಖಾಲಿ ಮಾಡ್ಬಿಡ್ತೀವಿ ಬಿಡು. ಏನನ ಖಾಲಿ ಮಾಡ್ತೀಯಾ? ಸರಿ ಸರಿ ತಗೋ, ಕೊಡು ನಿಸರ್ಗ, ಅದ್ಗೆ ಕೊಡ್ರಿ, ನಿಮ್ ಪ್ಲೇಟ್ಗಳು ಕೊಡ್ರಿ, ತಿನ್ಲಿ ಅಣ್ಣಾನೆ. ಯಾಕಪ್ಪ, ನಿನ್ ಹೆಂಡತಿ ಮಾಡಿರೋದಲ್ವಾ, ಇದ್ರಲ್ಲಿ ನಿನ್ ಪಾಲು ಇದೆ, ನೀನು ತಿನ್ಬೇಕು, ಕುತ್ಕೋ. ಅಣ್ಣ, ಸುಮ್ನೆ ಡೌ ಮಾಡ್ಬೇಡ, ಇದ್ ನಿನ್ಗೂ ತಿನ್ನೋದಕ್ ಆಗುದಿಲ್ಲ, ಸುಮ್ನಿರು, ಏನ್ ಪರವಾಗಿಲ್ಲ. ಸರಿ ಬಿಡಿ, ಇದೆಲ್ಲ ಕ್ಲೀನ್ ಮಾಡ್ತೀನಿ, ಮತ್ತೆ ನಾಳೆ ಇದನ್ನೇ ರಿಪೀಟ್ ಮಾಡ್ತೀನಿ, ಸ್ವಲ್ಪ ಚೆನ್ನಾಗಿ ಮಾಡ್ಕೊಡ್ತೀನಿ. ಓಕೆ? ಏನು, ಇನ್ನೂ ಒಂದ್ಸಲ ಟ್ರೈ ಮಾಡ್ತೀಯಾ? ಮಾರಾಯ್ತಿ, ಸುಮ್ನೆ ಇದ್ಬಿಡು. ನಿಸರ್ಗ, ಏನ್ ಪರವಾಗಿಲ್ಲ, ನಿನ್ಗೆ ಮಾಡ್ಬೇಕು ಅನ್ನೋ ಮನ್ಸಿದೆ ಅಲ್ವಾ, ಅಷ್ಟೇ ಸಾಕು. ಒಂದ್ಸಲ ಕೆಟ್ರೆ ಏನಂತೆ, ಪದೇ ಪದೇ ಪ್ರಯತ್ನ ಪಡೋದ್ರಿಂದ ಚೆನ್ನಾಗೇ ಬರುತ್ತೆ. ಅವ್ನ್ ಮಾತ್ ಏನ್ ಕೇಳ್ಬೇಡಮ್ಮ, ಇನ್ನೊಂದ್ಸಲ ಮಾಡುವಾಗ ಸ್ವಲ್ಪ ಗಮನ ಇಟ್ಟು ಮಾಡು. ಪರವಾಗಿಲ್ಲ ಬಾಬಾ, ನಾನು ಕಲಿತೀನಿ. ಏನೋ ಇವತ್ತು ತುಂಬಾ ಆಸೆ ಪಟ್ಟು ಮಾಡ್ದೆ. ಇಟ್ಸ್ ಓಕೆ ನಿಸರ್ಗ, ಅಣ್ಣ ಹೇಳ್ತಿದ್ದಾನಲ್ಲ, ಅದ್ ನಿಜಾನೇ, ಪರವಾಗಿಲ್ಲ ಬಿಡು. ಇವತ್ತೇನೋ ಕೆಟ್ಟೋಗಿರ್ಬೋದು, ನಾಳೆ ಚೆನ್ನಾಗಿ ಮಾಡ್ತೀಯ. ನಾನ್ ಸುಮ್ನೆ ತಮಾಷೆ ಮಾಡ್ದೆ, ಅದಕ್ಕೂ ಬೇಜಾರ್ ಮಾಡ್ಕೊಂತೀಯಾ? ನಿಸರ್ಗ, ಪರವಾಗಿಲ್ಲ ಸುಮ್ಮನಿರು, ಯಾಕೆ ಬೇಜಾರ್ ಮಾಡ್ಕೊತೀಯಾ? ನೀನು ಪ್ರಯತ್ನ ಪಟ್ಟಿದ್ಯಲ್ವಾ, ಅದೇ ಖುಷಿ ನಮ್ಮೆಲ್ಲರಿಗೂ. ಸಿದ್ದು, ಯಾಕೆ ಸುಮ್ನೆ ಹುಡ್ಗಿ ಕಾಲ್ ಎಳಿತೀಯ? ಮಾಡ್ಬೇಕು ಅಂತ ಆಸೆ ಪಟ್ಟು ಇಷ್ಟು ಚೆನ್ನಾಗಿ ಎಲ್ಲ ತಯಾರು ಮಾಡಿದಾಳೆ, ಏನೋ ಎಡವಟ್ಟ ಆಗಿದೆ ಬಿಡು. ಮತ್ತೆ ಏನೋ ಅನ್ನಕ್ ಹೋಗ್ಬೇಡ. ಇಲ್ಲ ಅಣ್ಣ, ಏನ್ ಅನ್ಲಿ ನಾನು? ಹೋಗ್ಲಿ ಬಿಡಿ, ಪಾಪ ಏನೋ ಪ್ರಯತ್ನ ಪಡ್ಬೇಕು ಅಂತ ಪಟ್ಟಿದ್ದಾಳಲ್ವಾ, ನಾನು ಅವಳಗ್ ಸಮಾಧಾನ ಮಾಡ್ಕೋತೀನಿ, ಏನ್ ಟೆನ್ಷನ್ ಮಾಡ್ಕೊಂಬೇಡಿ. ಏನು ಅಮ್ಮವ್ರ ಹಂಗ್ ನೋಡ್ತಾ ಇದೀರಾ? ಆಗ್ಲೇ ಅಡ್ಗೆ ಮನೆಗೆ ಯಾಕೆ ಬಂದಿದೆ ಅಂತನಾ? ನನಗ್ ಗೊತ್ತು ಬಿಡಿ ನೀವ್ ಯಾಕೆ ಬಂದಿದ್ರಿ ಅಂತ. ನಿಸರ್ಗ ಇದ್ದಿದ್ದು ಗೊತ್ತಿಲ್ಲದೆ ಬಂದಿದ್ದೀರಾ, ಆಮೇಲೆ ನಿಸರ್ಗನ್ ನೋಡಿ ಪ್ಲೇಟ್ ಚೇಂಜ್ ಮಾಡಿದ್ರಿ ಅಲ್ವಾ, ಎಲ್ಲ ಅರ್ಥ ಆಗುತ್ತೆ. ನೀವೇನ್ ಜಾಸ್ತಿ ಇದ್ ಮಾಡಕ್ ಬರಬೇಡಿ. ಹೌದು, ಮತ್ತೆ ಯಾವಾಗ್ಲೂ ನಿನ್ನ ಒಬ್ಬಳೇ ಅಡ್ಗೆ ಮನೇಲಿ ಇರ್ತಿದ್ದೆ ಅಲ್ವಾ, ಹಂಗಾಗಿ ಕ್ಯಾಶುಯಲ್ ಆಗಿ ಬಂದಪ್ಪ. ಇವತ್ ನೋಡಿದ್ರೆ ನಿಸರ್ಗನೂ ಇದ್ಲು, ಸೊ ಏನಾಯ್ತು ಅದ್ರಲ್ಲಿ? ಸರಿ ಸರಿ ಆಯ್ತು, ಈ ಕಡೆ ಬನ್ನಿ, ಎಲ್ಲ ಕ್ಲೀನ್ ಮಾಡಿ ಊಟಕ್ಕೆ ರೆಡಿ ಮಾಡ್ಬೇಕು. ಏನ್ ಜನ್ಯ, ರೆಸ್ಟ್ ಅನ್ನೋದೇ ತಗೊಳಲ್ಲ ನೀನು. ಆರಾಮಾಗಿರು, ಊಟಕ್ಕೆ ಇನ್ನ ಟೈಮ್ ಇದೆ, ಇನ್ನ ಒಂದ್ ಸ್ವಲ್ಪ ಹೊತ್ತು ಆಗ್ಲಿ. ಛೆ, ಏನ್ ಹಿಂಗಾಗೋಯ್ತು, ಬೇಜಾರಾಗ್ತಿದೆ. ಶ್ಶೆ, ಅಕ್ಕ ಹೇಳಿದ್ರು ಸಹಾಯ ಮಾಡ್ತೀನಿ ಅಂತ, ನಾನೇ ಕೇಳಿಲ್ಲ. ನಿಸರ್ಗ, ಏನು ಅಳ್ತಿದ್ಯಾ? ಥೋ ಹುಚ್ಚಿ, ಏನಾಯ್ತು ನಿನ್ಗೆ? ಏನಿದು ನಿಸರ್ಗ, ಚಿಕ್ಕ ಮಕ್ಕಳ ತರ. ಯಾರಾದ್ರೂ ಅಳ್ತಾರ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ? ಅಲ್ಲ, ನಿನ್ ಯಾರು ಏನಂದ್ರು? ನೋಡು ಎಷ್ಟು ಇದ್ ಮಾಡ್ಕೊಂತೀಯ, ಅದಕ್ಕೆ ನನಗೆ ಕೋಪ ಬರೋದು. ನಿಸರ್ಗ, ಸುಮ್ನಿರು. ರೀ, ಎಷ್ಟೊಂದು ಆಸೆ ಇಟ್ಕೊಂಡಿದೆ ಗೊತ್ತಾ, ಎಲ್ಲ ಹಾಳಾಗೋಯ್ತು. ಛೆ, ನಂದೇ ತಪ್ಪಿದ್ರಲ್ಲಿ. ನಿಂದೇನು ತಪ್ಪಿಲ್ಲ, ಸುಮ್ನಿರು ನಿಸರ್ಗ. ಯಾಕೆಲ್ಲ ಟೆನ್ಷನ್ ತಗೋತೀಯ ನೀನು?
ನೀನೇನೋ ಮಾಡ್ಬೇಕು ಅಂತ ಹೋದೆ, ಸರ್ ಹೋಗ್ಲಿಲ್ಲ, ಅದ್ರಲ್ಲಿ ಏನೈತೆ? ಇನ್ನೊಂದ್ಸಲಿ ಯಾವಾಗ್ಲಾದ್ರೂ ನೀನೇ ಓನ ಟ್ರೈ ಮಾಡು, ಎಲ್ಲ ಬರುತ್ತೆ. ಓಕೆ, ಡೋಂಟ್ ವರಿ. ಮತ್ತೆ ನೀನ್ ನನಗೆ ಸರ್ಪ್ರೈಸ್ ಕೊಟ್ಟಲ್ಲ, ಆದ್ರೆ ನಾನು ನಿನ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ಏನು, ನನಗೆ ಸರ್ಪ್ರೈಸಾ? ನೀವು ಕೊಡ್ತೀರಾ? ಏನದು? ಒಂದ್ ನಿಮಿಷ ಇಲ್ಲೇ ಕೂತಿರು, ತಗೊಂಡ್ಬರ್ತೀನಿ. ನನಗ್ ಸರ್ಪ್ರೈಸಾ? ಏನಿರ್ಬೋದಪ್ಪ? ಗೆಸ್ ಮಾಡಕ್ಕೂ ಆಗ್ತಿಲ್ವೇ? ಏನಾದ್ರೂ ಗಿಫ್ಟ್ ತಂದಿದ್ದಾರಾ? ವಾವ್, ಏನ್ರಿ ಇದು ಗಿಫ್ಟ್ ಬಾಕ್ಸ್? ನಿಸರ್ಗ, ಓಪನ್ ಮಾಡು, ನೋಡು. ಏನ್ರಿ ಇದು ಬುಕ್ಸ್? ಅದ್ರಲ್ಲೂ ನ್ಯೂ ಪ್ರಿಂಟೆಡ್ ನಾವೆಲ್ಸ್. ಐ ಲವ್ ದಿಸ್. ವಾವ್, ಎಷ್ಟು ಮಿಸ್ ಮಾಡ್ಕೊತಿದ್ದೆ. ಅದ್ರಲ್ಲೂ ಶೇಕ್ಸ್ಪಿಯರ್ಸ್ ನಾವೆಲ್ಸ್ ತುಂಬಾ ಇಷ್ಟ, ಪಂಚ ಪ್ರಾಣ. ರೀ, ಎಷ್ಟು ಸಲ ನಮ್ಮ ಅಪ್ಪನ್ ಕೇಳಿದ್ದೆ ಗೊತ್ತಾ, ನಂಗೆ ಈ ಬುಕ್ಸ್ ಎಲ್ಲ ಬೇಕು ಅಂತ. ದೇವ್ರಾಣಿಗೂ ಹೇಳ್ತೀನಿ, ಲೈಬ್ರರಿಗೆ ಹೋಗಿ ಓದ್ತಿದ್ದೆ ಈ ಬುಕ್ಸ್. ಆದ್ರೆ ಏನ್ ಮಾಡ್ಲಿ, ಟೈಮೇ ಸಾಕಾಗ್ತಾ ಇರ್ಲಿಲ್ಲ. ಇದ್ರಲ್ಲಿ ಒಂದು ಬುಕ್ ಕೂಡ ಪೂರ್ತಿ ಕಂಪ್ಲೀಟ್ ಮಾಡಕ್ ಆಗೇ ಇರ್ಲಿಲ್ಲ ರೀ ನನ್ಗೆ. ನಿಜವಾಗ್ಲೂ ಇದೆಲ್ಲ ನನಗೇನಾ? ಹೌದು, ನಿನ್ಗೋಸ್ಕರನೇ ತಂದಿದ್ದೇನೆ ಅಂದ್ಮೇಲೆ ನಿನ್ಗೆ ಅಲ್ವಾ? ಅಲ್ಲ ರೀ, ಈ ಬುಕ್ಸ್ ಎಲ್ಲ ನನಗೆ ಸ್ವಂತನಾ? ಅಂದ್ರೆ ನೀವು ಕೊಂಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಕೇಳ್ತೇನೆ ನಿಸರ್ಗ? ಕೊಂಡ್ಕೊಂಡಿರೋದಕ್ಕೆ ತಾನೇ ಗಿಫ್ಟ್ ಕೊಡ್ತಾ ಇರೋದು. ರೀ, ಇದೆಲ್ಲ ತುಂಬಾ ಕಾಸ್ಟ್ಲಿ ಬುಕ್ಸ್. ಏನಿಲ್ಲ ಅಂದ್ರೂ ಹತ್ತತ್ರ ನಿಮ್ಗೆ 30,000 ಮೇಲೆ ಬಿಲ್ ಆಗಿರುತ್ತೆ ಅಲ್ವಾ? ಅದೆಷ್ಟಾದ್ರೂ ಆಗ್ಲಿ, ನಿನ್ ಖುಷಿ ಆಯ್ತಾ? ರಿಯಲಿ ರಿಯಲಿ ಐಮ್ ವೆರಿ ಹ್ಯಾಪಿ ರೀ. ನಿಜವಾಗ್ಲೂ ನನ್ನ ಲೈಫಲ್ಲಿ ಇದ್ರ ಬುಕ್ಸ್ ಎಲ್ಲ ನಾನು ಕೊಂಡ್ಕೊಂಡು ಓದ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಏನ್ ನಿಸರ್ಗ ಹಿಂಗ್ ಹೇಳ್ತೀಯಾ? ನಾರ್ಮಲ್ ಆಗಿ 30,000 ಕೊಟ್ಟು ಬುಕ್ಸ್ ತಗೊಂಡು ಓದೋದಕ್ಕಾಗೋದಿಲ್ವಾ? ಏನ್ ಅನ್ಕೊಂಡಿದ್ಯಾ? ಒಂದ್ ಮಾತು ಹೇಳಿದಿದ್ರೆ ನಾನೇ ತಂದು ಕೊಡ್ತೀನಪ್ಪ. ಹೌದು, ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ಗೆ ಬುಕ್ಸ್ ಎಲ್ಲ ತುಂಬಾ ಇಷ್ಟ, ಪಂಚ ಪ್ರಾಣ ಅಂತ? ನಾನಂತೂ ನಿಮ್ಗೆ ಹೇಳಿರ್ಲಿಲ್ಲ. ಅದೇ ಅಲ್ವಾ ಈ ಸಿದ್ಧಾರ್ಥ್ ಸ್ಪೆಷಾಲಿಟಿ. ಏನ್ ಅನ್ಕೊಂಡಿದ್ಯಾ? ಸಿದ್ಧಾರ್ಥ್ ಚತುರ್ವೇದಿ ಇಲ್ಲಿ ಏನ್ ಅನ್ಕೊಂಡ್ರು ಮಾಡೋದೆ. ಅಯ್ಯೋ, ನೀವೇನಾದ್ರೂ ಅನ್ಕೊಳ್ರಿ, ಐ ಆಮ್ ರಿಯಲಿ 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 ವೆರಿ ಹ್ಯಾಪಿ ರೀ. ಈ ಎಕ್ಸಾಮ್ ಆಗೋಗ್ಲಿ, ಆಮೇಲೆ ಶುರು ಈ ಬುಕ್ಸ್ ಓದೋದೇ ಕೆಲಸ ನನ್ಗೆ. ಥ್ಯಾಂಕ್ ಯು ರೀ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಸರ್ಗ, ನಿಜ ಹೇಳ, ನೀನ್ ಅಂತೀಯಲ್ಲ ಇದನ್ನ ನಾನು ಓದಕ್ಕೆ ಆಗ್ತಿರ್ಲಿಲ್ಲ ಅಂತ. ಯಾಕೆ ಆಗ್ತಿರ್ಲಿಲ್ಲ? ನೀನು ಅಂದಿದ್ರೆ ಇವಾಗ್ಲೂ ಹೋಗಿ ಈ ಬುಕ್ಸ್ ಪರ್ಚೇಸ್ ಮಾಡ್ಬೋದಾಗಿತ್ತಪ್ಪ. ಯಾಕೆ? ನಿನ್ಗೆ ಅಂತಾನೆ ನಾನೊಂದು ಕಾರ್ಡ್ ಕೊಟ್ಟಿದ್ದೀನಲ್ವಾ? ರೀ, ನೀವೇನೋ ಕೊಟ್ಟಿದ್ದೀರಾ ಕೊಟ್ಟಿದ್ದೀರಾ ಅಂದ್ಬಿಟ್ಟು ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಕ್ಕಾಗುತ್ತಾ? ಎಷ್ಟೇ ಆದ್ರೂ ಅದು ನಿಮ್ ದುಡ್ಡಲ್ವಾ? ಏನ್ ನಿಸರ್ಗ, ಇನ್ನ ನಂದು ನಿಂದು ಅನ್ಕೊಂಡು ನಿನಗೆ ಅಂತಾನೆ ಕೊಟ್ಟಿರೋದು ಅದು. ನೀನ್ ಹಿಂಗಾದ್ರೂ ಯೂಸ್ ಮಾಡ್ಕೋಬಹುದು, ಏನಾದ್ರೂ ತಗೋಬಹುದು. ಅದನ್ ಬಿಟ್ಟು ಹೋಗಪ್ಪ, ನಂಗ್ ಬೇಜಾರ್ ಮಾಡ್ತೀಯ ನೀನು. ಐ ರಿಯಲಿ ಸರ್ಪ್ರೈಸ್ ಇಡ್ರಿ. ಇಷ್ಟು ಸರ್ಪ್ರೈಸ್ ಆಗಿದ್ದೀನಿ ಅಂದ್ರೆ ನನ್ಗೆ ಇವಾಗಲೂ ನಂಬಕ್ಕೆ ಆಗ್ತಾ ಇಲ್ಲ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ವೀಕ್ಷಕರೇ, ವಿಡಿಯೋಸ್ ತುಂಬಾ ಇರ್ರೆಗ್ಯುಲರ್ ಆಗ್ತಿದೆ. ಏನ್ ಮಾಡ್ಲಿ, ಹುಷಾರಿಲ್ಲ, ಹಾಗಾಗಿ ಇರ್ರೆಗ್ಯುಲರ್ ಆಗ್ತಿದೆ. ನೆಕ್ಸ್ಟ್ ವೀಕ್ ಇಂದ ಅಂದ್ರೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಇರ್ರೆಗ್ಯುಲರ್ ಆಗೋದ್ರಿಂದ ಸ್ಟೋರಿ ಕಂಟಿನ್ಯೂ ಆಗೋದಿಲ್ಲ, ನನಗೂ ಗೊತ್ತು. ಸೊ ಪ್ಲೀಸ್ ಕೋಆಪರೇಟ್ ಮಾಡಿ. ದಯವಿಟ್ಟು ಏನ್ ಅನ್ಸಿದ್ರು ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಹೈ ಪಾಯಿಂಟ್ಸ್ ಕೊಡಿ ಸ್ನೇಹಿತರೆ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ವಿಡಿಯೋಸ್ ನೋಡಿ.